ಬಿಟ್ಟರೆ ಏನ್ ಮಾಡ್ತೀರಾ? ಆದ್ರೆ ವಿಚಾರಗಳು ಅರ್ಥಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಪ್ರತಿನಿತ್ಯವೂ ನಾವು ವಿದ್ಯಾವಂತರಾಗಬೇಕಾಗುತ್ತೆ, ಕಲಿಯುವ ಮಕ್ಕಳಾಗಬೇಕಾಗುತ್ತೆ. ಪ್ರತಿ ವಿಚಾರಕ್ಕೂ ಸಹಕಾರವನ್ನು ಕೂಡ ನಾವು ಕಲಿತಾನೆ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೊಳ್ಳೆ ಸಂಪರ್ಕದ ವ್ಯಕ್ತಿಗಳು ಬಂದಿದ್ದಾರೆ. ಅವರು ಅನೇಕ ವಿಚಾರಗಳನ್ನು ನಿಮಗೆ ಹೇಳ್ತಾರೆ. ಅವೆಲ್ಲವೂ ಕೂಡ ಅರ್ಥಕೊಂಡು ಹೋಗ್ತಕ್ಕಂಥದ್ದು, ಅರ್ಥಕೊಂಡು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನೀವು ಮಾಡಿ. ಯಾಕೆಂದ್ರೆ ನೀವು ಈ ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದು ಯಾರು ಅದೃಷ್ಟವಂತ ಸದಸ್ಯರು ಅಲ್ಲ, ನಮ್ಮ ದೃಷ್ಟಿ ನಿಮ್ಗೆ ಮನೆ ಆಗಿಲ್ಲ. ಈ ಸರ್ಕಾರದ ಒಳ್ಳೆ ಹಿಂದಿನ ಸರ್ಕಾರ 5 ವರ್ಷ ಕೊಡಲಿಲ್ಲ. ನೀವು ಏನ್ ಮಾಡಿದ್ದೀರಾ? ನನ್ನ ಅವಧಿಗೆ 1 ವರ್ಷ 4,000, 5,000, 10,000 ಮನೆಗಳನ್ನ ಕೊಡ್ತಾ ಇದ್ದೀನಿ ಹಿಂದೆ. ಅದೇನಾಯಿತು ಗ್ರಾಚಾರ? ನಾನು ಸಂಗ್ರಾಮನಿಗೆ ಹೇಳ್ತಾ ಇದ್ದೀನಿ, ಲೆಕ್ಕ ಕೊಡ್ತಾ ಇದ್ದೀನಿ. ಒಂದು 4,000 ಮನೆ ಕೊಡಿ ಸರ್, 4,000 ಮನೆ ಕೊಡಿ ಸರ್. ಹಿಂದಿನ ಸರ್ಕಾರವನ್ನು ಕೊಟ್ಟಿಲ್ಲ, ನಮ್ಮ ಸರ್ಕಾರವನ್ನು ಕೊಟ್ಟಿಲ್ಲ. ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗಿದೆ. ಆಗಿರ್ತಕ್ಕಂಥ ಲೋಕಗಳು ನಿಮ್ಮನ್ನು ಜನ ಉಳಿತಾವೆ, ಚೆನ್ನಾಗಿ ಉಳಿತಾವೆ. ನೀವು ಕಡಿಮೆ ಉಳಿತಾ ಇಲ್ಲ. ನಿಮ್ಮ ಯೋಗ್ಯತೆಗಳು ಮನೆ ಕೊಡೋಕ್ಕಾಗಿಲ್ಲ, ನಿಮ್ಗೆಲ್ಲ ಹಂಗೆ ಕೊಡ್ತೀವಿ ಹೀಗೆ ಕೊಡ್ತೀವಿ ಅಂತ ಉಳಿತಾವೆ. ನೀವಷ್ಟೇ ಲೇಬಲ್ ಆಗಿ ನಾವು ಅಧ್ಯಕ್ಷ, ನಾನು ಉಪಾಧ್ಯಕ್ಷ, ನಾನು ಗ್ರಾಮ ಪಂಚಾಯತಿ ಸದಸ್ಯ ಕೊಡೋದು ಕೊಟ್ಬಿಟ್ರೆ ನಿಮಗೆ ನಿಮ್ಮ ಏನು ಮಾಡೋಕ್ಕಾಗಿಲ್ಲ. ಇದರಲ್ಲಿ ನರೇಗಾ ಯೋಜನೆಯಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ಗ್ರಾಮಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೋದು. ಆ ನಿಟ್ಟಿನಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಪ್ರಯತ್ನಗಳನ್ನು ಕೊಟ್ಟಿದ್ದೀರಾ ಅವರು ಇದರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೂ ಕೂಡ ಸಾಧ್ಯತೆ ಇದೆ. ನರೇಗಾ ನಾವೇ ಹೇಳ್ತೀವಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿ ಭಾಷಣ ಮಾಡ್ತೀವಿ. ಅನುಷ್ಠಾನ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ಯಾರ್ಯಾರು ದುಡ್ಡು ಹಾಕ್ತೀರಾ ಜಾಬ್ ಕಾರ್ಡಲ್ಲಿ, ಅವ್ರು ಯಾವುದೋ ಸಾಲ ಮಾಡಿದ್ರೆ ಅದಕ್ಕೆ ಜಮಾ ಆಗಿಬಿಡುತ್ತೆ, ಅದು ವಾಪಸ್ ಬರಲ್ಲ. ನೀವು ಪಾಡನ್ನ ಕಾಯಿ ನಾವಿಂದ ಕೂತ್ಕೊಂಡು ಮಾಡಿ ಅನುಷ್ಠಾನ ಅಂತೀವಿ. ಅದರಲ್ಲಿ ಇರ್ತಕ್ಕಂಥ ಅನೇಕ ಲೋಪಗಳಿದ್ದಾವೆ, ಅನೇಕ ಲೋಪದೋಷಗಳಿದ್ದಾವೆ. ಇವೆಲ್ಲವನ್ನೂ ಕೂಡ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಓದ್ತಕ್ಕಂಥದ್ದೇ ನಿಮಗೆ ಟ್ರೈನಿಂಗ್ ಕೊಡ್ಬೇಕಾಗಿದೆ. ಯಾಕೆಂದ್ರೆ ಅದು ಸುಲಭ ಸಾಧ್ಯ ಅಲ್ಲ. ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿ ಕೆಲಸ ಮಾಡಬೇಕಂದ್ರೆ ಈ ವ್ಯವಸ್ಥೆ ಕಾರ್ಯಕ್ರಮ ಬಂದಿರ್ತಕ್ಕಂಥದ್ದು ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಗ್ರಾಮ